ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕದಲ್ಲಿ ಅತಿ ದೊಡ್ಡ ಪಂಚಮುಖಿ ಹನುಮಂತ ಕ್ಷೇತ್ರ ಇದೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಸುಮಾರು ಒಂದು 65-70 ಕಿಲೋಮೀಟರ್ ದೂರದಲ್ಲಿದೆ. ಬಿದನಗೆರೆ ಕುಣಿಗಲ್ ಹತ್ರ ಬರುತ್ತೆ. ಇದು ತ್ರಿವೇಣಿ ಸಂಗಮ ಕ್ಷೇತ್ರ ಅಂತಾರೆ. ಯಾಕಂದರೆ ಇಲ್ಲಿ 3 ದೇವಸ್ಥಾನಗಳೇ ಇರೋದ್ರಿಂದ ಆ ರೀತಿ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಸುತ್ತ ಹೊಲ ಗದ್ದೆಗಳಿರೋ ಮಧ್ಯದಲ್ಲಿ ಈ ಒಂದು ವಿಗ್ರಹ ಎತ್ತಿ ಕಾಣಿಸುತ್ತೆ ನೋಡಿ. ಮಧ್ಯದಿಂದನೇ ತುಂಬ ಸೂಪರಾಗಿ ಕಾಣಿಸುತ್ತೆ. ಇನ್ನು ಹತ್ತಿರದಿಂದ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಂಟ್ರಲ್ ನಾವು ಹಿಡಿತಾ ಇದ್ದೀವಿ. ಸೆಂಟ್ರಲ್ ಯಾವ ರೀತಿ ಇರುತ್ತೆ, ಸುತ್ತು ಹೊಲಗಳಿದೆ, ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ನವಿಲು ಕೂಡ ಬರುತ್ತೆ. ಇಲ್ಲಿ ಉದ್ಭವ ಬಸವೇಶ್ವರ ದೇವಸ್ಥಾನ ಮತ್ತು ಶನಿಮಹಾತ್ಮ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಇದೆ. ಅದಕ್ಕೋಸ್ಕರ ಇಲ್ಲಿ ಪ್ರಸಿದ್ಧಿಯಾಗಿದೆ. ಇಲ್ಲಿ ತುಂಬ ಸತ್ಯಗಳ ನಡೆಯುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಫಸ್ಟು ವಿಸಿಟ್ ಮಾಡ್ತಾ ಇರೋದು. ನಾವು ಇದೇ ಫಸ್ಟು. ತುಂಬಾ ಚೆನ್ನಾಗಿದೆ. ಇಲ್ಲಿ ನೇಚರ್ ಅಂತ ತುಂಬ ಸೂಪರಾಗಿದೆ. ಈ ರೀತಿ ಒಂದು ಪರಿಸರದಲ್ಲಿ ಬಂದು ಇಲ್ಲಿ ನಾವು ಆ ದೇವರ ದರ್ಶನ ಪಡೆಯೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಬನ್ನಿ ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಕುದುರೆಗಳು ಕೂಡ ತುಂಬಾ ಇದೆ. ಇಲ್ಲಿ ಕುದುರೆ ದುಡ್ಡು ಕೊಟ್ಟು ಮಕ್ಕಳು ಅಥವಾ ದೊಡ್ಡವರು ಯಾರಾದರೂ ಆ ಕುದುರೆ ಮೇಲೆ ಕುಣಿಸಿ ರೌಂಡ್ ಹೊಡಿಸ್ತಾರೆ. ಆ ರೀತಿ ಕುದುರೆಗಳನ್ನ ತುಂಬಾ ಇಲ್ಲಿ ಸಾಕಿದ್ದಾರೆ. ತುಂಬ ಚೆನ್ನಾಗಿ ಅದು ಮೇಯೋದಕ್ಕೆ ಕೂಡ ಹುಲ್ಲು ಕೂಡ ತುಂಬ ಚೆನ್ನಾಗಿದೆ. ಈ ರೀತಿ ಒಂದು ಪರಿಸರದಲ್ಲಿ ನೋಡಿ ಎಷ್ಟೊಂದಿದೆ. ಇಲ್ಲಿ ನವಿಲುಗಳು ಕೂಡ ತುಂಬಾ ಜಾಸ್ತಿ ಇದೆ. ನೋಡಿ, ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ಇಲ್ಲಿ ಈ ರೀತಿ ಮಧ್ಯದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು ತುಂಬ ಚೆನ್ನಾಗಿದೆ.
ದರ್ಶನಕ್ಕೆ. ಅಲ್ಲಿ ಕಾಲು ತೊಳೆಯೋದಕ್ಕೆ ಜಾಗ. ಶ್ರೀಮಠದ ಗೋಶಾಲೆ. ಶುದ್ಧವಾಗಿ ಕಾಣಿಸ್ತಾ ಇದೆ ನೋಡಿ ನೀರು. ಕಾಲೆಲ್ಲ ಈ ಕಡೆ ದೇವರ ದರ್ಶನಕ್ಕೆ ದಾರಿ, ಆ ಕಡೆ ಅನ್ನದಾಸೋಹ. ದರ್ಶನ ಮಾಡ್ಕೊಂಡು ಬಂದು ಹಿಂಗೆ ಹೋಗ್ಬೇಕು ನಾವು. ಒಂದಷ್ಟು ದೂರ ನಡಿಬೇಕು ನಾ. ಇಲ್ಲಿ ಸ್ಟೇ ಮಾಡೋರಿಗೆ ಚಾಪೆ, ಬೆಡ್ಶೀಟು ಎಲ್ಲ ದೊರೆಯುತ್ತೆ ಇಲ್ಲಿ ನೋಡಿ. ಇಲ್ಲಿ ಸ್ಟೇ ಮಾಡೋದಕ್ಕೆ ಜಾಗ ಇದು ತುಂಬ ದೊಡ್ಡದಾಗಿದೆ. ರೂಮ್ ಸೌಲಭ್ಯ ಕೂಡ ಇದೆ. ಸ್ಟೇ ಮಾಡೋದಕ್ಕೆ ಇದು ಜಾಗ, ಇದು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ನೋಡಿ. ಆದಷ್ಟು ಕಳ್ಳರಿರ್ತಾರೆ, ಎಚ್ಚರಿಕೆ ಅಂತ ಅಲ್ಲಲ್ಲಿ ಹಾಕಿದ್ದಾರೆ ನೋಡಿ. ಶನಿ ಶಿಂಗನಾಥಪುರ ಅಂತ ಅಲ್ಲಿ ಬಾಂಬೆ ಕಡೆ ಇರೋದು. ಇಲ್ಲಿ ಅದೇ ಥರನೇ ಇಲ್ಲಿ ಒಂದು ಶನಿ ಶಿಂಗನಾಥಪುರದಲ್ಲಿರೋ ಅಂತಾನೆ ಕಲ್ಲನ್ನು ಸ್ಥಾಪಿಸಿದ್ದಾರೆ, ಶನಿಮಹಾತ್ಮ ಸ್ವಾಮಿ ಅಂತ. ಇಲ್ಲಿ ಅವರೇ ಬಂದು ಎಣ್ಣೆ ಅಭಿಷೇಕ ಕೂಡ ಮಾಡ್ಬೋದು, ಪ್ರತಿಯೊಬ್ಬರೂ ಮಾಡ್ಬೋದು. ಶರ್ಟು ಮತ್ತು ಬನೀನ್ ಇಲ್ಲದೆ ಪಂಚೆ ಉಟ್ಕೊಂಡು ಅಲ್ಲಿ ಎಣ್ಣೆನ ಅವರೇ ಹೋಗಿ ಅಭಿಷೇಕ ಮಾಡ್ಬೋದು. ಯಾವುದೇ ಒಂದು ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಗೋಪುರ ಇನ್ನೂ ರೆಡಿ ಆಗ್ತಾ ಇದೆ. ಎಂಟ್ರೆನ್ಸ್ ಇದು. ನೋಡಿ ಇಲ್ಲಿ ಯೋಗ ಶಾಲೆ ಇದೆ. ಮತ್ತು ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಶನಿಮಹಾತ್ಮ ದೇವರಿಗೆ ಎಳ್ಳೆಣ್ಣೆ ಬತ್ತಿ ಇಟ್ಟಿದ್ದಾರೆ, ಎಳ್ಳೆಣ್ಣೆ ಇಟ್ಟಿದ್ದಾರೆ, ಮತ್ತು ಪೂಜೆ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ, ನವಧಾನ್ಯಗಳೆಲ್ಲ ಇಟ್ಟಿದ್ದಾರೆ. ಅದು ಅಲ್ಲಿ ದೇವ್ರಿಗೆ ಅರ್ಪಿಸಿ ಹೋಗೋದಕ್ಕೆ ಯಾರು ಬೇಕೋ ಅವರು ದುಡ್ಡು ಕೊಟ್ಟು ತಗೋಬೋದು. ಈ ರೀತಿ ಎಂಟ್ರೆನ್ಸಲ್ಲೇ ಮಾರ್ತಾ ಇರ್ತಾರೆ. ಎಣ್ಣೆ ತೊಗೊಂಡೋಗಿ ದೇವ್ರಿಗೆ ಹಾಕ್ಬೋದು. ಎಳ್ಳು ಬತ್ತಿ ಕೂಡ ಇಲ್ಲಿ ಹಾಕೋದಕ್ಕೆ ಈ ರೀತಿ ಒಂದು ಧ್ವಜ ಕಂಬದ ಕೆಳಗಡೆ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ಅದನ್ನು ಎಳ್ಳು ಬತ್ತಿ ಅಂಟಿಸೋದಕ್ಕೆ ಅಲ್ಲಿ ಅನುಕೂಲ ಮಾಡಿದ್ದಾರೆ. ಒಳಗಡೆ ಶನಿಮಹಾತ್ಮ ಸ್ವಾಮಿ ದೇವರು ಇರೋದು. ಈಗ ಅಲ್ಲಿ ಕೆಲಸ ನಡೆಯೋದ್ರಿಂದ ಹೊರಗಡೆ ಆ ಕಲ್ಲು ತೋರಿಸಿದ್ನಲ್ಲ ಅಲ್ಲಿ ಅಭಿಷೇಕ ಮಾಡೋ ಬದಲು ದೇವಸ್ಥಾನದ ಒಳಗಡೆನೆ ನವಗ್ರಹಗಳನ್ನ ಇಟ್ಟಿದ್ದಾರೆ. ನಾವು ಎಣ್ಣೆಗೆ ಕಾಸು ಕೊಟ್ಟು ಅಲ್ಲಿ ನವಗ್ರಹಗಳಿಗೆ ನಮ್ಮ ಕೈಯಿಂದನೇ ಅಭಿಷೇಕ ಮಾಡಿಸ್ತಾರೆ ನೋಡಿ. ಒಳಗಡೆ ಹೋಗಿ ಅಲ್ಲಿ ಶನಿಮಹಾತ್ಮ ಸ್ವಾಮಿಯ ಒಂದು ಅಭಿಷೇಕಕ್ಕೆ ಅಲ್ಲಿ ಎಣ್ಣೆ ತಗೊಂಡು ಅವರು ನಮ್ಮ ಕೈಯಲ್ಲೇ ಅಲ್ಲಿ ಹಾಕಿಸ್ತಾರೆ ಮಂತ್ರ ಘೋಷಣೆ ಮಾಡಿ. ತುಂಬ ಚೆನ್ನಾಗಿರುತ್ತೆ ಆ ಒಂದು ಅನುಭವ ನೋಡಿ. ಎಷ್ಟು ಚೆನ್ನಾಗಿದೆ. ಈ ರೀತಿ ನವಗ್ರಹಗಳನ್ನ ಇಟ್ಟಿದ್ದಾರೆ ನೋಡಿ. ಇದಕ್ಕೆ ಅಭಿಷೇಕ ಮಾಡಿಸೋದು. ಹಾಕ್ರಿ ಎಲ್ಲ ಕೈ ಹಿಡ್ಕೊಂಡು ಒಂದೇ ಸಾರಿ ಎಲ್ಲರೂ ಕೈ ಹಿಡ್ಕೊಂಡು ಹಾಕಿ. ನೀಲಾಂಜನ ರವಿ ಪುತ್ರಂ ನಿಮಾಗ್ರದಂ ಕಾಂಡ ಸಂಭೂತಂ ತಂ ನಮಾಮಿ ಧನೇಶ್ವರಂ ಹರ್ದಕಾಯಂ ಮಹಾವೀರ್ಯಂ ಚಂದ್ರಾಧಿತ್ಯನಂ ಸಮಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಫಲಾದ ಪುಷ್ಪ ಸಂಕಾಶಂ ತಾರಕಾಗ್ರಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಗೇತಂ ಪ್ರಣಮಾಮ್ಯಹಂ ಇತಿ ವ್ಯಾಸಂ ಗೋದ್ಯೇತಂ ಯಃ ಪಠೇತು ಸಮಾಹಿತಂ ದಿವಾಯ ದೇವ ಹರತ್ರ ವಿಘ್ನಶಾಂತಿರ್ಭವಿಷ್ಯತಿ. ಲಾಸ್ಟ್ ಶನಿವಾಶ್ವರನಿಗೆ ಹಾಕ್ಬಿಡಪ್ಪ. ಸೂರ್ಯನಿಗೆ ಹಾಕಿ ಶನಿವಾಶ್ವರ ಅದರಿಂದ ಇರೋದು ದೇವ್ರು ಏನು ಮಾಡ್ತಾನೆ. ಇವತ್ತಿಂದ ನಿಮಗೆ ಹಿಡ್ದಿರ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ, ಶನಿ ಕಾಟ ಇರೋದಿಲ್ಲ. ದೇವ್ರು ಒಳ್ಳೇದು ಮಾಡ್ತಾನೆ ಮಗಳೇ. ಶನಿಮಹಾತ್ಮ ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಹಿಂಗೆ ಬರಬೇಕು.
ಆಂಜನೇಯನ ದರ್ಶನ ಪಡೆಯೋದಕ್ಕೆ ಇನ್ನೂ ಕೆಲಸ ನಡೀತಾ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲನೂ, ತುಂಬ ದೊಡ್ಡದಾಗಿ. ಷಣ್ಮಾತ್ಮ ದೇವರ ದರ್ಶನ ಪಡ್ಕೊಂಡು ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಪಡಿಬೇಕು. ಇಲ್ಲಿ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹದ ಕೆಳಗಡೆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲು ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಮೆಟ್ಲತ್ತಿ ಮೇಲ್ಗಡೆ ಹೋಗಿ ನೋಡಬೇಕು. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲನೂ ಒಂದು ಕಲಾಕೃತಿ ಮಾಡಿರೋದು ಅದೆಲ್ಲನೇ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಅದ್ಭುತವಾಗಿದೆ. ನೋಡಿ, ತುಂಬ ಚೆನ್ನಾಗಿ ಬಂಗಾರದ ಬಣ್ಣದಲ್ಲಿನೇ ಎಲ್ಲ ಮಾಡಿದ್ದಾರೆ. ನೋಡಿ, ತುಂಬ ದೊಡ್ಡದಾಗಿ ವಿಶಾಲವಾಗಿ ಪ್ರತಿಯೊಂದನ್ನು ಇನ್ನೂ ಕಟ್ತಾ ಇದ್ದಾರೆ. ಪ್ರತಿಯೊಂದನ್ನು ಇಲ್ಲಿ ರೂಮಿನ ಸೌಲಭ್ಯ ಕೂಡ ಇದೆ. ದೂರದಿಂದ ಯಾರಾದರೂ ಬಂದರೆ ಅಂದರೆ ಅಲ್ಲಿ ಸ್ಟೇ ಕೂಡ ಮಾಡ್ಬೋದು, ಎಲ್ಲ ಅನುಕೂಲವೂ ಇದೆ. ಈಗ ದೇವಸ್ಥಾನ ನೋಡಿಬಿಟ್ಟು ಆಂಜನೇಯನ ದೇವಸ್ಥಾನ, ಆಂಜನೇಯನ ವಿಗ್ರಹದ ಕೆಳಗಡೆ ಆಂಜನೇಯನ ಚಿಕ್ಕದಾಗಿ ಮೂರ್ತಿ ಇಟ್ಟು ಅಲ್ಲಿ ದೇವಸ್ಥಾನ ಇದೆ. ಮತ್ತು ಅಲ್ಲಿ ತೇಲುವ ಕಲ್ಲು ಅಂತ ಇಟ್ಟಿದ್ದಾರೆ. ರಾಮ ಸೇತುವೆ ಕಟ್ಟುವಾಗ ಬಳಸಿರೋ ಅಂಥ ಕಲ್ಲು, ತೇಲುವ ಕಲ್ಲು ಅಂತ ಇಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ನೋಡಿ. ಪೂಜೆಗೆ ಎಲ್ಲ ಇಟ್ಟಿದ್ದಾರೆ, ಈ ರೀತಿ ತಗೊಂಡೋಗಿ ಪೂಜೆಗೆ ಕೊಡ್ಬೋದು. ಇದು ತೇಲುವ ಕಲ್ಲು, ರಾಮ ಸೇತುವೆ ಟೈಮಲ್ಲಿ ಬಳಸಿರೋ ಅಂಥ ಕಲ್ಲು ಅಂತ ಹೇಳ್ತಾರೆ. ಇದು ಪಂಚಮುಖಿ ಆಂಜನೇಯನ ಒಂದು ದೇವಸ್ಥಾನ. ಕೆಳಭಾಗದಲ್ಲಿ ದೇವಸ್ಥಾನ, ಮೇಲ್ಗಡೆ ಅತಿ ಎತ್ತರವಾದ ಪಂಚಮುಖಿ ಹನುಮಂತನ ವಿಗ್ರಹ ಇದೆ. ಇಲ್ಲಿ ನಾವೆಲ್ಲನೂ ಇಲ್ಲಿ ದೇವರ ದರ್ಶನ ಮಾಡಿ ಪ್ರಸಾದ ಸೇವಿಸ್ತಾ ಇದ್ದೀವಿ. ನೋಡಿ, ದೇವರ ದರ್ಶನ ಪಡೆದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಈಗ ಆ ಮೇಲ್ಗಡೆ ನಾವು ಹೋಗಬೇಕು. ಇಲ್ಲಿ ದೇವಸ್ಥಾನದ ಒಳಗಡೆ ದರ್ಶನ ಆದಮೇಲೆ ಅಲ್ಲಿ ಏನಾದರೂ ಶಾಪಿಂಗ್ ಮಾಡೋಂಗಿದ್ರೆ ಮಾಡ್ಬೋದು. ಮತ್ತು ಪ್ರಸಾದ ಕೂಡ ಅಲ್ಲೇ ಮಾರ್ತಾರೆ. ಪ್ರಸಾದ ತೊಗೊಳ್ಳೋರು ತೊಗೊಳ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ಒಳಗಡೆ ಆ ಡಿಸೈನು ಎಲ್ಲನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲ ಬಂಗಾರದ ಬಣ್ಣದ್ದು ದೇವಸ್ಥಾನ ಪೂರ್ತಿನೂ ತುಂಬ ಚೆನ್ನಾಗಿದೆ. ನೋಡಿ, ಆ ಡಿಸೈನು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲಿ ಈ ರೀತಿ ಮಾರ್ತಾ ಇರ್ತಾರೆ. ಈಗ ಇಲ್ಲೇನಾದರೂ ಬೇಕಿದ್ದರೆ ತಗೊಂಡು ನಾವಿವಾಗ ದೇವರ ಪಾದದ ಹತ್ರ ನಾವು ಹೋಗ್ಬೇಕು. ಇವಾಗ ಪಾದಕ್ಕೆ ದಾರಿ ಅಂತ ಹಾಕಿರ್ತಾರೆ, ಅಲ್ಲಿಂದ ನಾವು ಹೋಗಬೇಕು. ನೋಡಿ, ಇಲ್ಲಿ ಆಂಜನೇಯನ ಪಾದಕ್ಕೆ ಹೋಗುವ ದಾರಿ ಅಂತ ಹಾಕಿರ್ತಾರೆ. ನಾವು ಆ ಸೈಡಿಂದ ಹೋಗಬೇಕು. ಅಲ್ಲಿ ಹೋದಾಗ ಪ್ರತಿಯೊಬ್ಬರಿಗೂ 10 ರೂಪಾಯಿ ಟಿಕೆಟಲ್ಲಿ 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು. ನೋಡಿ, ನಾವೆಲ್ಲ ಟಿಕೆಟ್ ಎಲ್ಲ ತೊಗೊಂಡು ಮೇಲೆ ಹೋಗ್ತಾ ಇದ್ದೀವಿ. ಆ ಮೇಲೆ ಹೋಗ್ತಾ ಇದ್ದಂಗೆ ಆ ದೇವರ ಒಂದು ಅತಿ ಎತ್ತರವಾದ ಆಂಜನೇಯನ ಒಂದು ನೋಡೋದಕ್ಕೆ ಒಂದು ಖುಷಿ. ನಾವು ಎಷ್ಟು ತಲೆ ಎತ್ತು ನೋಡಿದ್ರೂ ಕೂಡ ನಮ್ಗೆ ಸರಿಯಾಗಿ ಕಾಣಿಸಲ್ಲ, ಅಷ್ಟು ಎತ್ತರದಲ್ಲಿದ್ದಾನೆ. ನೋಡಿ, ಮೇಲ್ಗಡೆ ನಾವು ಹೋಗ್ತಾ ಇದ್ದಂಗೆ ಅಲ್ಲಿ ಎಂಟ್ರೆನ್ಸಲ್ಲಿನೇ ತುಂಬ ಚೆನ್ನಾಗಿದೆ. ಆ ಒಂದು ಪಾದಗಳ ದರ್ಶನ ಆಗುತ್ತೆ ಹೋಗ್ತಾ ಇದ್ದಂಗೆ, ತುಂಬಾ ಚೆನ್ನಾಗಿದೆ. ನೋಡಿ, ತುಂಬ ಎಷ್ಟು ಎತ್ತರ ಇದೆ ಅಂದರೆ ನಾವು ಆಕಾಶದಲ್ಲಿ ನಿಂತಿದ್ದಾನೆ ಅನ್ನೋ ಥರ ಇದೆ. ನೋಡಿ, ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡದಾದ ಒಂದು ದೇಹ, ಎತ್ತರವಾದ ದೇಹ. ನೋಡಿ, ಹಿಂಗೆ ನೋಡ್ಕೊತಾ ಹೋಗ್ತಾ ಇದ್ದಂಗೆ ಅಲ್ಲಿ ಹುತ್ತದ ಥರ ಮಾಡಿದ್ದಾರೆ. ಹುತ್ತದಿಂದ ಹಾವು ಬರೋ ರೀತಿಯಲ್ಲಿ ಅದೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನೋಡಿ, ಹಿಂಗೆ ಹೋಗ್ತಾ ಇರಬೇಕು. ನಾವು ಹೋಗ್ತಾ ಇದ್ದಂಗೆ ನಮಗೆ ಫಸ್ಟ್ ಸಿಗೋದು ಅಲ್ಲಿ ಹುತ್ತದ ಥರ ಮಾಡಿಟ್ಟಿದ್ದಾರೆ. ಆ ಹುತ್ತದಿಂದ ಹಾವು ಎದ್ದು ಬರೋ ಥರ, ಅದು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದು ತುಂಬ ದೊಡ್ಡದಾಗಿದೆ. ನೋಡಿ, ಹುತ್ತದ ಮಧ್ಯದಲ್ಲಿ ನೋಡಿ ಈ ರೀತಿ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ.
ಮತ್ತು ಆ ದೇವರ ಒಂದು ಗದೆ ಅದು ಕೂಡ ಅಷ್ಟೇ ತುಂಬ ದೊಡ್ಡದಾದ ಗದೆ. ಅದನ್ನು ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ಈ ರೀತಿ ನಾವು ಒಂದೆರಡು ಸುತ್ತಾಕಿ ಅಲ್ಲಿ ನೋಡಿ ತುಂಬ ಖುಷಿ ಆಯಿತು ನಮಗೆ. ನಾವು ಹೋದಾಗ ತುಂಬಾ ಬಿಸಿಲು, ತಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ತಂಪು ಟೈಮಲ್ಲಿ ಹೋದರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಪಾದ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ, ನಾವು ಇಲ್ಲಿ ಆ ಬಿಸಿಲಲ್ಲಿ ಸ್ವಲ್ಪ ತಲೆ ಎತ್ತಿ ನೋಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ತಂಪು ಟೈಮಲ್ಲಿ ಹೋದರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ ಗದೆ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಹೈಲೈಟ್ ಏನಪ್ಪ ಅಂದರೆ ಮೇಲ್ಗಡೆ ನಾವು ನೋಡಿದಾಗ ಕತ್ತಲ್ಲಿರೋ ಡಾಲರಲ್ಲಿ 161 ಅಡಿ ಅಂತ ಹಾಕಿದ್ದಾರೆ ಕನ್ನಡದಲ್ಲಿ ಮತ್ತು ತಮಿಳಲ್ಲಿ. ಅದ್ರ ಮೇಲ್ಗಡೆ ನೋಡಿದ್ರೆ ಅಂದರೆ ನಾವು ಕಿರೀಟದಲ್ಲಿ ಓಂ ಅಂತ ಹಾಕಿದ್ದಾರೆ. ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ, ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ಆ ಡಾಲರಲ್ಲಿ ಮತ್ತು ಆ ಕಿರೀಟದಲ್ಲಿ ಅದು ಒಂದು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡಿ ನೋಡಬೇಕು ನಾವು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ನಾವು ನಿಧಾನಕ್ಕೆ ಅದನ್ನು ಒಂದೊಂದು ಕಡೆಯಿಂದನೂ ಚೆನ್ನಾಗಿ ನಾವು ನೋಡಿದ್ರೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ನೋಡಿ, ಪ್ರತಿಯೊಂದೂ ನಾವು ನಿಧಾನಕ್ಕೆ ಅಲ್ಲಿ ನೋಡಬೇಕು. ಆ ಹಾರ ಆಗಲಿ, ಆ ಕೈಗಳು, ಆ ನಿಂತಿರೋ ಭಂಗಿ ಮತ್ತು ಗದೆ ಅದೆಲ್ಲನೂ ತುಂಬಾ ಚೆನ್ನಾಗಿದೆ. ತುಂಬ ಅದ್ಭುತನೇ ಅಂತ ಹೇಳ್ಬೋದು. ಈ ಒಂದು 3 ಕ್ಷೇತ್ರಗಳು ತುಂಬಾ ವಿಶೇಷವಾದ್ದು. ಈ ಉದ್ಭವ ಬಸವೇಶ್ವರದ್ದು ಮತ್ತು ಶನಿಮಹಾತ್ಮ ಸ್ವಾಮಿದು ಮತ್ತು ಆಂಜನೇಯನ ಕ್ಷೇತ್ರ, ಈ 3 ತುಂಬಾ ಪವಿತ್ರವಾದದ್ದು ಅಂತ. ಈ 3 ದರ್ಶನ ಮಾಡ್ಕೊಂಡೋದ್ರೆ ತುಂಬಾ ಒಳ್ಳೆಯದು. ನೋಡಿ, ಇದೆಲ್ಲ ಇಲ್ಲಿ ಆಂಜನೇಯ ನೋಡಿ ಬೇಕಾದವರು ಅಲ್ಲಿ ಕೂಡ ಬಸವನ ಹತ್ರ ಕೂಡ ಹೋಗಿ ಬರ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ನಾವು ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ತುಂಬಾ ಖುಷಿ ಆಯಿತು ನಮಗೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಎತ್ತರವಾದ ಈ ಆಂಜನೇಯನ ಪಂಚಮುಖಿ ಆಂಜನೇಯನ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ನೋಡಿ, ಪ್ರತಿಯೊಂದು ಆ ಗದೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಓಂ ಅಂತ ಬಿಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೇ ತುಂಬ ಅದ್ಭುತವಾಗಿದೆ. ಇಲ್ಲಿ ನಾವು ದೇವರ ದರ್ಶನ ಎಲ್ಲ ಪಡೆದು ಅಲ್ಲೇ ಫೋಟೋಗಳೆಲ್ಲ ಹಿಡ್ಕೊಂಡು ತುಂಬ ಖುಷಿಯಿಂದ ಅಲ್ಲೆಲ್ಲ ನೋಡ್ತಾ ಬಂದ್ವಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಅಲ್ಲಿ ನಮಗೆ ಉಗುರುಗಳು ಯಾವ ರೀತಿ ಇರುತ್ತೋ ಕಾಲಲ್ಲಿ, ಸೇಮ್ ಅದೇ ರೀತಿ ಗ್ಯಾಪು ಎಲ್ಲ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಉದ್ಭವ ಬಸವೇಶ್ವರ ಹತ್ರ ಹೋಗಿ ಬರೋರು ಬರ್ಬೋದು. ನೋಡಿ, ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಇದು ಉದ್ಭವ ಬಸವೇಶ್ವರ ದೇವಸ್ಥಾನಕ್ಕೆ ಕೂಡ ದಾರಿ ಅಂತ ತೋರಿಸಿದ್ದಾರೆ, ಅಲ್ಲಿ ಕೂಡ ಹೋಗಿ ಬರ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.